ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಈ ದಿನ ನನ್ನ ಮೈಂಡಲ್ಲಿ ಅದೇನು ವಿಚಾರಗಳು ಬಂದಿದೆ ಅನ್ನೋದಾದರೆ, ಇಲ್ಲಿ ಫ್ರೆಂಡ್ಶಿಪ್ ಅದನ್ನು ನಮ್ಮ ಕಡೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ವಿಲೇಜಲ್ಲಿ, ದುಡ್ಡು ಇಲ್ಲದೆ ಇದ್ದರೆ ಇರ್ಬೋದು, ಆದರೆ ದೋಸ್ತಿ ಇಲ್ಲದೆ ಇರೋಕ್ಕಾಗಲ್ಲ ಅಂತ. ಫ್ರೆಂಡ್ಶಿಪ್ ಅನ್ನೋದಕ್ಕೆ ಅದು ಎಷ್ಟು ಅಲ್ಲಿ ಆ ಫ್ರೆಂಡ್ಶಿಪ್ ಅನ್ನೋ ವರ್ಡನ್ನು ಯಾವ ರೀತಿ ವರ್ಣಿಸಿದರೂ ಸಾಲದು. ಎಷ್ಟೋ ವಿಚಾರಗಳನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗದಿರುವಂತಹ ವಿಚಾರಗಳನ್ನು ಕೆಲವೊಂದು ಸರಿ ಫ್ರೆಂಡ್ಸ್ಗೆ ಕಾಲ್ ಮಾಡಿ ನಿಮ್ಮ ಹತ್ರ ಏನೋ ಮಾತಾಡಬೇಕು ಬಾ ಅಂತ ಹೇಳಿ ಕರೆಸಿ ನಮ್ಮ ಮನದಾಳದ ಮಾತುಗಳನ್ನು ಫ್ರೆಂಡ್ಸ್ ಜೊತೆ ಹಂಚ್ಕೊಂಡು ನಮ್ಮ ನೋವನ್ನು ನಮ್ಮ ನೋವನ್ನು ಹಂಚಿಕೊಂಡು ನಮ್ಮ ನೋವನ್ನು ಕಡಿಮೆ ಮಾಡ್ಕೊಂಡಿರುವಂತಹ ಎಷ್ಟೋ ಫ್ರೆಂಡ್ಸ್ಗಳನ್ನು ನಾವು ಕೇಳಿ ತಿಳ್ಕೊಂಡಿದ್ದೀವಿ. ಹಾಗಾದರೆ ಫ್ರೆಂಡ್ಶಿಪ್ಗೆ ಅದು ಎಷ್ಟು ಚೆನ್ನಾಗಿ ಹಾಡಿದೆ ನೋಡಿ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ರಕ್ತ ಸಂಬಂಧಗಳನ್ನೇ ಮೀರಿದ ಬಂಧ, ಅನುಬಂಧ ಈ ಸ್ನೇಹಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸ್ನೇಹಿತರಿಂದ ನಾವು ಸ್ನೇಹಿತರು ಒಳ್ಳೆಯವರಾಗಿರ್ಬೇಕನ್ನೋದು ಕೂಡ ಅಷ್ಟೇ ಸತ್ಯ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಎಲ್ಲಿಯೋ ಸ್ನೇಹಿತರು ಮೋಸ ಮಾಡಿದ್ದನ್ನು ಕೇಳಿರಬಹುದು, ಇಲ್ಲ ಅಂತ ಹೇಳಲ್ಲ. ಆದರೂ ಕೂಡ ಸ್ನೇಹ ಅನ್ನೋದಕ್ಕೆ ಒಂದು ಅಮೂಲ್ಯವಾದಂತಹ ಬಾಂಧವ್ಯದ ನಂಟು ಇದೆ. ನನಗೂ ಕೂಡ ತುಂಬ ಒಳ್ಳೆಯ ಜನ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಮನದಾಳದಲ್ಲಿರುವಂತಹ ಸುಖ, ದುಃಖ, ನೋವು, ನಲಿವು ಯಾವುದನ್ನು ಕೂಡ ಹಂಚಿಕೊಂಡಾಗಲೇ ಅವ್ರ ಜೊತೆಗೆ ನಮಗೆ ಸಮಾಧಾನ ಸಿಗೋದು. ಏನೋ ಒಂದು ಡಿಫಿಕಲ್ಟ್ ಅಂತ ಬಂದಾಗ ಅದನ್ನು ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಿ, ಹೀಗೆ ಮಾಡಿದರೆ ಹೇಗಿರುತ್ತೆ, ಹೀಗಿದೆ ಪರಿಸ್ಥಿತಿ, ಹೀಗಿದೆ ಈಗ ಸಿಚುವೇಶನ್ನು, ಯಾವುದೂ ಇರಲಿ, ಖುಷಿನೋ ದುಃಖನೋ, ಅದನ್ನು ಯಾವ ರೀತಿ ಮಾಡಬಹುದು ಅಂತೆಲ್ಲ ಕೇಳಿ ಅವರ ಒಂದು ಅನಿಸಿಕೆಗಳನ್ನು ನಾವು ಕೇಳಿಕೊಂಡು ಒಂದು ವಿಚಾರವನ್ನು ಹೀಗೇ ಮಾಡಬೇಕು ಅಂತ ಡಿಸೈಡ್ ಮಾಡಿರುವಂತಹ ಸಂಗತಿಗಳು ಕೂಡ ಇದ್ದಾವೆ. ಸ್ನೇಹ ಅನ್ನೋದು ಅಷ್ಟು ಅಮೂಲ್ಯವಾದುದು. ದುಡ್ಡು ಇಲ್ಲ ಅಂದರೂ ಕೂಡ ಇರಬಹುದು, ದೋಸ್ತಿ ಇಲ್ಲದೆ ಇರೋಕ್ಕಾಗಲ್ಲ ಅಂತ ಹೇಳೋದೇ ಅಲ್ಲ. ಅಂದರೆ ಎಲ್ಲವನ್ನು ಮೀರಿರುವುದು ಈ ಒಂದು ಸ್ನೇಹ. ಬೆಲೆ ಕಟ್ಟಲಾಗದ ಅಮೂಲ್ಯ ಬಂಧವೇ ಈ ಸ್ನೇಹ. ಎಲ್ಲ ಫ್ರೆಂಡ್ಶಿಪ್, ಎಲ್ಲ ಸ್ನೇಹಿತರು, ಎಲ್ಲರಿಗೂ ಒಬ್ಬರು ಒಳ್ಳೆ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಅಂತ ಇರ್ತಾರೆ. ಒಬ್ಬರೇ ಅಂತಿಲ್ಲ, ಕೆಲವರಿಗೆ ತುಂಬ ಜನನೇ ಇರ್ತಾರೆ. ಸ್ನೇಹಕ್ಕೆ ಅಷ್ಟು ಅಮೂಲ್ಯವಾದ ಬಂಧವಿದೆ. ನಾವಿಲ್ಲಿ ನಮಗೇನೋ ಖುಷಿಯಾಗಿರಲಿ, ನಮಗೆ ಎಷ್ಟೇ ದುಡ್ಡು ಇರಲಿ, ಆಸ್ತಿ ಅಂತಸ್ತು ಏನೋ ಇರಲಿ, ನಮಗೆ ಇಷ್ಟವಾಗಿರುವಂತಹ ಬೆಸ್ಟ್ ಫ್ರೆಂಡ್ ಜೊತೆಗೆ ಒಂದು ಕಪ್ಪು ಟೀ ಕುಡಿಯೋದ್ರಲ್ಲಿ, ಒಂದಿಷ್ಟು ಮಾತುಗಳನ್ನು, 4 ಮಾತುಗಳನ್ನು ಮಾತಾಡೋದ್ರಲ್ಲಿ ಅದೆಷ್ಟು ಖುಷಿ ಇದೆ ನೋಡಿ. ಇವತ್ತಿಗೂ ಕೂಡ ನಮ್ಮ ಫ್ರೆಂಡ್ಸ್ ಮದುವೆಯಾಗಿ ಮಕ್ಕಳು ತಮ್ಮ ಗಂಡನ ಮನೆಯಲ್ಲಿ ಸಂಸಾರದಲ್ಲಿ ಇದ್ದರೂ ಕೂಡ ಕಾಲ್ ಮಾಡಿ ಮಾತಾಡ್ತಾರೆ. ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಆ ಗ್ರೂಪ್ ಕಾಲ್ ಮಾಡ್ತಾರೆ. ಯಾವತ್ತಾದರೂ ಒಂದಿನ ರಜೆ ಇದ್ದಾಗ ಮಕ್ಕಳದು ಎಲ್ಲಾದರೂ ಹೋಗೋಣ ಅಂತೆಲ್ಲ ಕಾಲ್ ಮಾಡಿ ಚರ್ಚೆ ಮಾಡ್ತಾರೆ. ಎಲ್ಲರನ್ನೂ ನೋಡ್ತೀವಿ ವಿಡಿಯೋ ಕಾಲ್ಗಳಲ್ಲಿ. ಆ ಸಂತೋಷಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಈ ಸ್ನೇಹ ಬಾಂಧವ್ಯದ ಬಗ್ಗೆ ಒಂದು ಮಾತನ್ನು ಹೇಳಬೇಕಂದ್ರೆ, ರಥಬೀದಿಯ ಹೂವಿನ ತೇರಿಗೆ ನಮ್ಮ ಕನಸುಗಳನ್ನು ಹೊಸೆದು ಮೃದು ಮನಸ್ಸಲ್ಲಿ ಒಮ್ಮೆ ಸೆಳೆದರೆ ಸ್ನೇಹಿತರೆ ಕಂಡರಲ್ಲಿ. ನನ್ನ ಬೆಸ್ಟ್ ಫ್ರೆಂಡ್ ಬರೀ ನನ್ನ ಜೊತೆ ಓದಿರೋರು ಮಾತ್ರ ಅಲ್ಲ, ನಮ್ಮ ಯಜಮಾನರು, ನನ್ನ ಹಸ್ಬೆಂಡ್ ಕೂಡ ನನ್ನ ಬೆಸ್ಟ್ ಫ್ರೆಂಡ್. ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಆ ಚಂದಿರನ ಬೆಳದಿಂಗಳಿಗೆ ಬಿಳಿಯ ಹಾಳೆಯ ಹರಡಿ ಕಪ್ಪು ಲೇಖನಿಯ ಹಿಡಿದು ನಾ ಬರೆಯಲು ಹೊರಟಾಗ ನಕ್ಷತ್ರದಂತೆ ನಿಮ್ಮ ಹೆಸರೇ ಕಂಡಿತಲ್ಲಿ. ನಮ್ಮ ಯಜಮಾನರು ಕೂಡ ನನಗೆ ಎಲ್ಲದರಲ್ಲೂ ಸಪೋರ್ಟ್ ಆಗಿದ್ದಾರೆ. ಅವರು ಕೂಡ ನನಗೆ ಬೆಸ್ಟ್ ಫ್ರೆಂಡ್. ನಾನು ಎಲ್ಲವನ್ನು, ಯಾವುದೇ ಸಣ್ಣ ವಿಷಯವಿರಲಿ, ದೊಡ್ಡ ವಿಷಯ ಇರಲಿ, ಏನೇ ಇರಲಿ, ಎಲ್ಲವನ್ನು ಜೊತೆಗೆ ಚರ್ಚೆ ಮಾಡ್ತೀನಿ. ಆ ಗಾಡ್ ಕೊಟ್ಟಿರೋ ಗಿಫ್ಟ್ ನನ್ನ ಫ್ರೆಂಡ್ ಜೊತೆಗೆ ನನ್ನ ಬಾಳ ಸಂಗಾತಿಯನ್ನು ಕೂಡ ಒಬ್ಬ ಫ್ರೆಂಡಾಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಿಮ್ಮ ಬೆಸ್ಟ್ ಫ್ರೆಂಡ್ಗಳು ನಿಮಗೂ ಹಾಗೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ.
ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ. ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈ ಥಾಟ್ಸ್ ಕೇಸ್ ಅಂತ ಇದೆ. ಓಕೆ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ. ಲವ್ ಯು ಆಲ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.